ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ಇದು ತುಲಾ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯ. ನೋಡಿ, ಒಳ್ಳೆಯ ಶುಭ ಸೂಚನೆಗಳು ನಿಮಗೆ ಕಾಣಿಸ್ತಾ ಇದೆ ಅಂತಂದ್ರೆ ಇಷ್ಟು ದಿವಸದವರೆಗೆ ಇರುವಂತಹ ಸಮಸ್ಯೆಗಳು ನಿಧಾನವಾಗಿ ಆ ಸಮಸ್ಯೆಗಳಿಗೆ ಒಂದು ಉಚಿತವಾದಂತಹ ಒಂದು ಪರಿಹಾರ ನಿಮಗೆ ಖಂಡಿತವಾಗಿಯೂ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಶನಿ ಮತ್ತು ಗುರು ಗ್ರಹಗಳ ಬದಲಾವಣೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆಯ ಪ್ರಾರಂಭಿಕವಾಗಿ ಒಂದಷ್ಟು ಅನುಕೂಲಕರ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ನಿರ್ಮಾಣವಾಗ್ತಾ ಇದೆ. ಇನ್ನೂ ಅನೇಕ ಸುದ್ದಿಯನ್ನು ನಾವು ಇವತ್ತಿನ ದಿವಸ ನೋಡ್ತೇವೆ. ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದಿರಬೇಕು, ಯಾವ ದೇವರ ಆರಾಧನೆಯನ್ನ ಮಾಡಬೇಕು, ಇದೆಲ್ಲವನ್ನು ತಿಳ್ಕೊಳ್ತೇವೆ. ತಮಗೆಲ್ಲರಿಗೂ ಆತ್ಮೀಯವಾದಂಥ ನಮಸ್ಕಾರ. ವೀಕ್ಷಕರೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ. ನೋಡಿ, ನಾನು ತುಲಾರಾಶಿಯವರಿಗೆ ಹೇಳ್ತಾ ಇದ್ದೆ, ಸಾಕಷ್ಟು ಕಷ್ಟ ಒಂದು ಶನಿಯ ಪ್ರಭಾವದಿಂದ ಇತ್ತು. ಗುರು ಕೂಡ ಅನುಕೂಲ ಇದ್ದಿದ್ದಿಲ್ಲ. ಈಗ ಒಟ್ಟಿಗೆ ನೋಡಿ, ಶನಿ ಕೂಡ ಬದಲಾವಣೆಯಾಗಿ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಬರ್ತಾ ಇದ್ದಾನೆ, ಗುರು ಕೂಡ ಬದಲಾವಣೆ ಆಗ್ತಾನೆ ಮುಂದೆ ಮೇ ತಿಂಗಳಲ್ಲಿ. ಅಲ್ಲೂ ಕೂಡ ಒಂದು ಉತ್ತಮವಾದಂತಹ ಸ್ಥಿತಿಯಲ್ಲಿ ತುಲಾರಾಶಿಯವರಿಗೆ ಇರ್ತಾನೆ. ಸೊ ಮುಂಚಿತವಾಗಿ ಸ್ವಲ್ಪ ಬಿಫೋರ್ ಆಗಿ ಅದರ ಒಂದು ಪ್ರಭಾವ, ಆ ಎರಡೂ ಗ್ರಹಗಳ ಪ್ರಭಾವ ತುಲಾರಾಶಿಯವರಿಗೆ ಖಂಡಿತವಾಗಿಯೂ ಆಗುತ್ತೆ. ನೋಡಿ, ಅದರಲ್ಲೂ ವಿಶೇಷವಾಗಿ ಈ ಒಂದು ಮಾಸದಲ್ಲಿ ವಾದವಿವಾದಗಳೇನಾದರೂ ಇತ್ತು ಅಂತಂದ್ರೆ, ಈ ಜಗಳಗಳಿತ್ತು ಅಂತಂದ್ರೆ, ಆಸ್ತಿ ವಿವಾದ ಇರಬಹುದು ಅಥವಾ ಕೋರ್ಟ್ ಕಚೇರಿಗಳಲ್ಲಿ ಯಾವುದಾದ್ರೂ ವಿವಾದಗಳಿತ್ತು, ಸಮಸ್ಯೆ ಇತ್ತು ಅಂತಂದ್ರೆ, ಇಲ್ಲಿ ಒಂದು ಸ್ವಲ್ಪ ತಾತ್ಕಾಲಿಕವಾಗಿ ನಿಮಗೆ ಜಯ ಸಿಗುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ ಅಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ, ಪ್ರಯತ್ನವನ್ನ ಮುಂದುವರಿಸಿ. ಅಲ್ಲಿ ಒಂದು ಸ್ವಲ್ಪ ನಿಮ್ಮ ಹಿಡಿತ ಜಾಸ್ತಿ ಆಗುತ್ತೆ. ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಇನ್ನೂ ಸ್ವಲ್ಪ ಏರಿಳಿತ ಮುಂದುವರಿಯುತ್ತೆ. ನಿಮ್ಮ ಮನಸ್ಸಿಗೆ ತಕ್ಕಂತೆ ಆಗೋದಿಲ್ಲ, ಆದರೂ ಕೂಡ ಅಲ್ಲಿ ಸ್ಥಿತಿಯಲ್ಲಿ ಸುಧಾರಣೆ ಕಾಣಿಸ್ತಾ ಇದೆ, ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಇದೆ, ಒಳ್ಳೆಯ ಸ್ಥಿತಿ ನಿಮಗೆ ಕಾಣಿಸ್ತಾ ಇದೆ. ಅದರಿಂದ ಮನಸ್ಸಿಗೆ ನಿಮಗೆ ನೆಮ್ಮದಿ ಖಂಡಿತ ಇದೆ. ವ್ಯಾಪಾರದಲ್ಲಿ ಡೆವಲಪ್ಮೆಂಟ್ ಕಾಣಿಸ್ತಾ ಇದೆ. ಉದ್ಯೋಗದಲ್ಲೂ ಕೂಡ ಇಷ್ಟು ದಿವಸದವರೆಗೆ ಉದ್ಯೋಗದ ಭಾರ ಏನಿತ್ತೋ ಅದು ಕೂಡ ಕಡಿಮೆ ಆಗತ್ತೆ. ಆದರೂ ಕೂಡ ನೋಡಿ, ಅನೇಕ ಕಷ್ಟಗಳು ಇನ್ನೂ ಮುಂದುವರಿತಾ ಇದೆ, ಹೌದು. ಆದರೂ ಈ ಒಂದು ಮಾಸದಲ್ಲಿ ನೋಡಿ, ಶುಕ್ರನ ಒಂದು ಸ್ಥಿತಿಯಿಂದ ಮನಸ್ಸಿಗೆ ಒಂದಷ್ಟು ಸಂತೋಷಕರವಾಗಿರುವಂತಹ ಘಟನೆಗಳು ಸಂಭವಿಸುವಂತಹ ಸಾಧ್ಯತೆ. ಇದು ನಿಮ್ಮ ಜೀವನಕ್ಕೆ ಒಂದಷ್ಟು ಉತ್ಸಾಹವನ್ನ ಖಂಡಿತವಾಗಿಯೂ ಕೊಡುತ್ತೆ. ಬಂದಂತಹ ಪರಿಸ್ಥಿತಿಗಳನ್ನ ಎದುರಿಸಲಿಕ್ಕೆ ಸಾಮರ್ಥ್ಯವನ್ನ ತಂದು ಕೊಡುತ್ತೆ. ಚಿಕ್ಕ ಪುಟ್ಟ ಘಟನೆಗಳು ಸಂಭವಿಸುತ್ತೆ, ಅದರಿಂದ ಮನಸ್ಸಿಗೆ ಸಂತೋಷ, ಕುಟುಂಬದಲ್ಲಿ ಸಂತೋಷದ ವಾತಾವರಣ, ಇದೆಲ್ಲವೂ ಇರಲಿಕ್ಕೆ ಸಾಧ್ಯತೆ ಇದೆ. ಇದರ ಜೊತೆಗೆ ನೋಡಿ, ಆರೋಗ್ಯದ ಕಡೆಗೆ ಗಮನವನ್ನ ಖಂಡಿತವಾಗಿಯೂ ಕೊಡಿ. ಮನೆಯಲ್ಲಿ ಮಕ್ಕಳ ಮೇಲೆ ಲಕ್ಷ್ಯವನ್ನ ಕೂಡ ಇಡಿ. ಅವರ ಆರೋಗ್ಯದ ಬಗ್ಗೆಯೂ ಕೂಡ ಕಾಳಜಿಯನ್ನ ವಹಿಸಿ. ವಿಶೇಷವಾಗಿ ಒಂದಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಆಗುವಂತಹ ಸಾಧ್ಯತೆ ಈ ಮಾಸದಲ್ಲಿ ಕಾಣಿಸುತ್ತೆ. ನೋಡಿ, ಲಾಭದ ವಿಷಯದಲ್ಲಿ ನಾನು ಹೇಳಿದೆ, ಇಲ್ಲಿ ಪರಸ್ಪರ ಅಂದ್ರೆ ದಂಪತಿಗಳಲ್ಲಿ ಸಂಗಾತಿಯಿಂದ ನಿಮಗೆ ಲಾಭವಾಗುವಂತಹ ಸಾಧ್ಯತೆ. ಹಾಗಾಗಿ ಯಾವುದೇ ಒಂದು ಸಮಸ್ಯೆ ಉದ್ಭವ ಆಯಿತು ಅಂತಂದ್ರೂ ಕೂಡ ನೀವು ಒಬ್ಬರಿಗೊಬ್ಬರಿಗೆ ಶೇರ್ ಮಾಡ್ಕೊಳ್ಳಿ. ಅದರಿಂದ ಅನೇಕ ರೀತಿಯ ಒಬ್ಬರಿಗೊಬ್ಬರಿಗೆ ಲಾಭವಾಗುವಂತಹ ಸಾಧ್ಯತೆ ಇದೆ. ಖಂಡಿತವಾಗಿಯೂ ನಿಮಗೆ ಇದು ಅನುಕೂಲಕರವಾಗಿ ಇರುತ್ತೆ. ಒಂದು ವಿಷಯವನ್ನ ಗಮನಿಸಿಕೊಳ್ಳಿ, ಈ ಒಂದು ಮಾಸದಲ್ಲಿ ಬೇರೆಯವರಿಂದ ಯಾವುದೇ ಸಹಾಯವನ್ನ ಅಪೇಕ್ಷೆ ಮಾಡಿಕೊಳ್ಳಬೇಡಿ. ಅಪೇಕ್ಷೆ ಮಾಡದೆ ಓನ್ ಆಗಿ ಅಂದ್ರೆ ನಿಮ್ಮ ಸ್ವಸಾಮರ್ಥ್ಯದ ಮೇಲೆ ಇದ್ದಂತಹ ಪರಿಸ್ಥಿತಿಯನ್ನ ನಿಭಾಯಿಸ್ಕೊಳ್ಳಿ. ಡಿಪೆಂಡ್ ಆಗಬೇಡಿ. ಯಾವುದೇ ರೀತಿಯ ಸಹಾಯ ಖಂಡಿತವಾಗಿಯೂ ಸಿಗೋದಿಲ್ಲ. ಆ ರೀತಿಯ ಮನಸ್ಥಿತಿಯನ್ನ ಇಟ್ಕೊಳ್ಬೇಡಿ. ನಾನು ಖುದ್ದಾಗಿ ಯಾವುದೇ ಪರಿಸ್ಥಿತಿಯನ್ನ ಎದುರಿಸ್ತೇನೆ ಅಂತ ನಾವು ಮನೋಭಾವವನ್ನ ತಂದ್ಕೊಂಡ್ರೆ ಖಂಡಿತವಾಗಿಯೂ ಇದು ಈ ಮಾಸ ನಿಮಗೆ ಟಫ್ ಆಗಿ ಹೋಗೋದಿಲ್ಲ. ವಿವಾಹದ ಪ್ರಯತ್ನವನ್ನ ಮುಂದುವರಿಸಿ, ಮದುವೆಗೆ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಒಂದು ವೇಳೆ ಈಗಿಂದಲೇ ಪ್ರಯತ್ನವನ್ನ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಆದಷ್ಟು ಬೇಗ ವಿವಾಹ ಯೋಗ ನಿಮಗೆ ಖಂಡಿತವಾಗಿಯೂ ಬರುತ್ತೆ. ಏನಾದರೂ ವಿಶೇಷವಾದಂಥ ಮಹತ್ವದ ವಿಶೇಷವಾದಂಥ ದೊಡ್ಡ ಕೆಲಸಗಳನ್ನು ನೀವೇನಾದರೂ ಮಾಡ್ತಾ ಇದ್ರೆ ಸ್ವಲ್ಪ ವೇಟ್ ಮಾಡಿ. ಗುರು ಬದಲಾವಣೆ ಆಗಲಿ. ಒಂದು ವೇಳೆ ಬಹಳ ಅರ್ಜೆಂಟ್ ಇದ್ರೆ ಖಂಡಿತವಾಗಿ ಮಾಡ್ಕೊಳ್ಳಿ. ಬರೀ ನಾವು ಹೇಳಿದೆವು ಅಂತೇಳಿ ಅದನ್ನ ಬಿಟ್ಟು ಬಿಡಬೇಡಿ. ಒಂದು ವೇಳೆ ಆಮೇಲೆ ಕೂಡ ನಡೆಯುತ್ತೆ ಅಂತ ಇದ್ರೆ ಖಂಡಿತವಾಗಿ ಸ್ವಲ್ಪ ವೇಟ್ ಮಾಡಿ. ಅದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಈ ಒಂದು ಮಾಸದಲ್ಲಿ ನೋಡಿ, ಶನಿ ಮತ್ತು ಗುರು ಈ ಎರಡು ಗ್ರಹಗಳ ಉಪಾಸನೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಓಂ ಬ್ರಹ್ಮ ಬೃಹಸ್ಪತಯೇ ನಮಃ. ಈ ಮಂತ್ರಾದಿಗಳನ್ನ ಹೇಳ್ಕೊಂಡ್ರೆ ಶನಿ ಮತ್ತು ಗುರುಗಳ ಈ ಎರಡೂ ಗ್ರಹಗಳ ಪ್ರಭಾವ, ಅನಿಷ್ಟ ಪ್ರಭಾವ ಕಡಿಮೆಯಾಗಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನಮಸ್ಕಾರ.